ಸುಪುತ್ರರ ಪ್ರೆಸ್ ಕಾನ್ಫರೆನ್ಸ್ ಕೂಡ ಕೆಲವು ಪ್ರೆಸ್ ಕಾನ್ಫರೆನ್ಸ್ಗಳನ್ನ ಮಾಧ್ಯಮದಲ್ಲಿ ಗಮನಿಸಿದ್ದೇನೆ. ನಿನ್ನೆ ಬಿಡದಿಯಲ್ಲಿ ನಡೆದಂಥ ಘಟನೆ ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ. ರಾಜಕೀಯವಾಗಿ ಪ್ರೇರಿತವಾಗಿ ನಡೀತಾ ಇರುವಂಥ ಒಂದು ಕುಮ್ಮಕ್ಕಿನಿಂದ ನಮ್ಮ ಅಧಿಕಾರಿಗಳಿಗೆ ಬೇಕಾದಷ್ಟು ತಂದೆಯಾದಂಥ ಪಾಪ ರೈತರನ್ನ ತಪ್ಪುದಾರಿಗಿಡಿಯುವಂಥ ಒಂದು ವ್ಯವಸ್ಥೆ, ದೊಡ್ಡ ಸಂಚು ನಡೀತಾ ಇದೆ. ಎಲ್ಲರ ಮನಸ್ಸಿಗೆ ನೋವುಂಟು ಮಾಡೋದು ನನ್ನ ಅಭಿಲಾಷೆ ಆಗಲಿ, ನನಗಿಷ್ಟ ಇಲ್ಲ. ಇದು ಈ ಯೋಜನೆ ನನ್ನ ಕನಸಿನ ಪ್ರಾಜೆಕ್ಟ್ ಅಲ್ಲ. ಇದು ಯಾವತ್ತೂ ಕೂಡ ನಾನು ನನ್ನ ಕನಸಿನ ಯೋಜನೆ ಈ ಬಿಡದಿ ಟೌನ್ಶಿಪ್ ಅಂತ ನಾನು ಹೇಳೇ ಇಲ್ಲ. ನಾನು ಇದಕ್ಕೆ ಫೌಂಡೇಶನ್ ಹಾಕಿಲ್ಲ. ಏನು ನಮ್ಮ ಹಿರಿಯರು ರೈತ ಬಂಧು ಹೋರಾಟಗಾರರು ಅವರು ಏನು ಈ ರಾಜ್ಯಕ್ಕೆ ಮಾರ್ಗದರ್ಶನ ಕೊಟ್ಟರು, ಆ ಮಾರ್ಗದರ್ಶನದಲ್ಲಿ ಮುನ್ನುಡಿ ಬರೆಯುವಂತ ಕೆಲಸ ಮಾತ್ರ ನಾನು ಮಾಡ್ತಾ ಇದ್ದೇನೆ. ಅನೇಕ ಮುಖ್ಯಮಂತ್ರಿಗಳು, ಇಂಡಸ್ಟ್ರೀಸ್ ಮಿನಿಸ್ಟರ್ ಏನು ತೀರ್ಮಾನಗಳನ್ನು ಮಾಡ್ಕೊಂಡು ಬಂದರು ಅದನ್ನು ನಾನು ಮುಂದುವರಿಸಿ ಅಂತ ಹೇಳಿದ್ದೇನೆ. ನಾನೊಬ್ಬ ರೈತನ ಮಗ. ನಾನು ಕಪ್ಟ ವ್ಯವಸಾಯ ಮಾಡದೇ ಇದ್ರೂ ಕೂಡ ಹುಟ್ಟಿನಲ್ಲಿ ನಾನೊಬ್ಬ ರೈತನ ಮಗ. ಭೂಮಿ, ರೈತನ ಬದುಕಿನ ಬಗ್ಗೆ, ಅವನ ಶ್ರಮದ ಬಗ್ಗೆ ನನಗೆ ಆದಂಥ ವೈಯಕ್ತಿಕವಾದಂಥ ಅನುಭವ ಇದೆ. ನಾನು ಸಿಎಂ ಆಗಿರೋದು ಪಾಪ ಕೆಲವರಿಗೆ ತಡ್ಕೊಳಕ್ ಸಾಧ್ಯನೇ ಆಗ್ತಾ ಇಲ್ಲ, ನಿದ್ರೆ ಬರ್ತಾ ಇಲ್ಲ. ಈ ರಾಜ್ಯದ ಅಭಿವೃದ್ಧಿ, ಜನ ತೋರಿಸರಂತ ಪ್ರೀತಿ ಸಹಿಸಕ್ ಆಗ್ತಾ ಇಲ್ಲ. ನನ್ನ ಜೈಲಿಗೆ ಕಳಿಸಬೇಕು, ಜೈಲಿಗೆ ಹೋಗೋದಕ್ಕೆ ಎಷ್ಟು ವರ್ಷಗಳಿಂದ ಸಂಚುಗಳು ನಡೀತು ಅನ್ನೋದು ಕೂಡ ನಾನು ಇನ್ನೊಂದು ದಿನ ನಿಮಗೆ ವಿವರಿಸಿ ನಾನು ತಿಳಿಸ್ತಾ ಇದ್ದೇನೆ. ಈಗೂ ಕೂಡ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೆ, ಇವತ್ತು DKಶಿ ಜೈಲಿಗೆ ಹೋಗುವ ದಿನ ಬಂದೇ ಬರ್ತದೆ ಅಂತ ಹೇಳಿ ನಮ್ಮ ಕುಮಾರಣ್ಣವರು, HDK ಅಂದ್ರೆ ಕುಮಾರಣ್ಣವರು ಅವರು ಹೇಳಿದ್ದಾರೆ. ನಾನು ಸ್ವಾಗತ ಮಾಡ್ತೇನೆ. ನಿಮ್ಮ ಆಸೆಗೆ ಒಳ್ಳೆಯದಾಗಲಿ, ನಿಮ್ಮ ಹೋರಾಟ ಮುಂದುವರಿಲಿ. ಜೈಲೇ ನನಗೇನು ವಸ್ತೇನಲ್ಲ. ತಾವು ಕೂಡ ಬಂದು ನನ್ನ ಜೈಲಲ್ಲಿ ಬಹಳ ಗೌರವದಿಂದ ನೋಡಿದ್ದೀರಿ. ತಾವೇನೇನು ಪ್ರಯತ್ನ ಮಾಡಿದ್ರಿ ಅನ್ನೋದು ಕೂಡ ನನಗೆ ಅರಿವಿದೆ. ಚನ್ನಪಟ್ಟಣದಲ್ಲಿ ಏನು ಮಾತಾಡಿದ್ರಿ ಅನ್ನೋದು ಕೂಡ ನನಗೆ ಅರಿವಿದೆ. ತಾವು ನನಗೆ ತೋರಿಸಿದಂಥ ಪ್ರೀತಿ, ವಿಶ್ವಾಸ, ಅಭಿಮಾನ ಏನು ವ್ಯಕ್ತಪಡಿಸ್ತಾ ಇದ್ದೀರಲ್ಲ, ಇದಕ್ಕೆ ನನ್ನ ನಮನಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನನ್ನ ಅಜ್ಜನೂ ಕರೆದಿರಿ ನೀವು, ಪಾಪ ಆಶೀರ್ವಾದ ಮಾಡುವಂಥ ಒಬ್ಬ ದೈವ ಸ್ವರೂಪಿ ಕೂಡ, ಅವರು ಕೂಡ ಮಧ್ಯದಾರಿಯಲ್ಲಿ ತಾವು ಹೇಳಿದ್ರಿ. ನಾನು ಅದನ್ನು ಚರ್ಚೆ ಮಾಡಕ್ಕೆ ಹೋಗುವುದಿಲ್ಲ. ಅನೇಕ ವಿಟ್ನೆನಲ್ಲಿ ಗಲಾಟೆ ಸಂದರ್ಭದಲ್ಲಿ ಏನಾಯಿತು ಅನ್ನೋದು ಕೂಡ ನನಗೆ ಅರಿವಿದೆ. ರೈತರ ಮುಂದೆ ನಾನು ಏನೇನು ಮಾತಾಡಿದ್ದೀನಿ, ರೈತರ ಹತ್ರ ಏನೇನು ಮಾತಾಡಿದ್ದೀನಿ ಅಂತ ನಾನು ಅದನ್ನೆಲ್ಲ ವಿವರಣೆ ನಾನು ಹೇಳಕ್ಕೆ ಹೋಗುವುದಿಲ್ಲ. ಈಗ ತಮಗೆ ನಾನು ಹೇಳೋದಿಷ್ಟೇ,
ನಾನೀಗಾಗಲೇ ಹೇಳಿದ್ದೇನೆ, ಇದು ನನ್ನ ಕನಸಿನ ಯೋಜನೆ ಅಲ್ಲ, ನನ್ನ ಯೋಜನೆ ಅಲ್ಲ. ಇದು ನನ್ನ ಯೋಜನೆ ಅವಶ್ಯಕತೆಯೂ ಇಲ್ಲ, ನಂದು ಅನ್ಸ್ಕೊಳ್ಳೋಕೆ ಅವಶ್ಯಕತೆಯೂ ಇಲ್ಲ. ನಾನಿದಕ್ಕೆ ಪಿತಾಮಹ ಆಗ್ಲಿಕ್ಕೂ ಇಷ್ಟ ಇಲ್ಲ. ಬೆಂಗಳೂರು ಸುತ್ತಮುತ್ತಲು ಸಾವಿರಾರು ಎಕರೆ ಇವತ್ತು ಅಕ್ವಿಷನ್ ಆಗಿದೆ, ಹಾಸನದಲ್ಲಾಗಿದೆ, ಇವತ್ತು ಕೃಷ್ಣಾ ಯೋಜನೆ ಆಲ್ಮಟ್ಟಿಲಾಗಿದೆ, ನಮ್ಮ ಆರೋಬಲಿಲಾಗಿದೆ. ಆ ಎಲ್ಲ ಕಡೆ ಯೋಜನೆಗಳನ್ನು ಅಕ್ವಿಷನ್ನು, ಲ್ಯಾಂಡ್ ಅಕ್ವಿಷನ್ನು ಎಲ್ಲ ಕೂಡ ಆಗಿದೆ. ಏರ್ಪೋರ್ಟ್ ನಾನೇ ಮಂತ್ರಿ ಆಗಿದ್ದಾಗ ಏರ್ಪೋರ್ಟ್ಗೆ ಲ್ಯಾಂಡ್ ಅಕ್ವಿಷನ್ ನಾನೇ ಡಿಸ್ಟ್ರಿಕ್ಟ್ ಮಿನಿಸ್ಟರ್. ಬರೀ 6 ಲಕ್ಷ ರೂಪಾಯಿಗೆ ಅವತ್ತು ರೈತರನ್ನ ಕರೆಸಿ ಮಾತಾಡಿ ತೀರ್ಮಾನ ಮಾಡಿದೆ. ಮುನ್ನರಸಿಂಹ MLA ಅವರು, ಬಚ್ಚೇಗೌಡರು, ನಮ್ಮ ಮಿಲ್ಕ್ ಅಧ್ಯಕ್ಷರಿದ್ರು, ರಾಮಯ್ಯ ಅಂತ ಇದ್ರು, ಎಲ್ಲ ಕೂತ್ಕೊಂಡು ನಾವು ಮಾತಾಡಿ ಒಂದು ತೀರ್ಮಾನ ಮಾಡಿದ್ರು. 4,000 ಎಕರೆಯಲ್ಲಿ 2,000 ಎಕರೆ ಸರ್ಕಾರದ್ದು, 2,500 ಎಕರೆ ರೈತರದು. ಇವತ್ತೇನಾಗಿದೆ, ಸುತ್ತಮುತ್ತಲು ಏನಾಗಿದೆ ಅಂತ ನಾನೀಗ ನಿಮಗೆ ಆಲೋಚನೆ ಮಾಡ್ತಿಲ್ಲ. ಕೃಷ್ಣಾ ಸಾಹೇಬ್ರ ಕಾಲದಲ್ಲಿ ITBT ಯೋಜನೆ, ವೀರಪ್ಪ ಮೊಯ್ಲಿಯವರ ಕಾಲದಲ್ಲಿ ಕೆಲವು ಯೋಜನೆಗಳು, ಎಲೆಕ್ಟ್ರಾನಿಕ್ ಸಿಟಿ, 2 ಲಕ್ಷ, 1.5 ಲಕ್ಷ, 1 ಲಕ್ಷಕ್ಕೆಲ್ಲ ರೈತರು ಜಮೀನನ್ನು ಕಳ್ಕೊಂಡ್ರು. ಇವತ್ತು ಆ ಜಮೀನುಗಳೆಲ್ಲ ಒಂದು 50 ಕೋಟಿ, 60 ಕೋಟಿ, 70 ಕೋಟಿ ರೂಪಾಯಿ ಬೆಲೆ ಬಾಳಂತದ್ದು ನಾನು ಕಿವಿಲಿ ಕೇಳ್ತಾ ಇದ್ದೇನೆ. ಅವರು ಯಾರವರು? ರಿಯಲ್ ಎಸ್ಟೇಟ್ ಏಜೆಂಟ್ಗಳು. ಅವರು ಜಮೀನು ಕಳ್ಕೊಂಡವರು, ರೈತರ ಕಳ್ಕೊಂಡವರು. ಯಾರು ಮಾಡಿದ್ರು, ಯಾವ ಕಾಲದಲ್ಲಾಯ್ತು, ಅದು ನಾನೇನು ವಿವರಣೆ ಮಾಡಬೇಕಾದಿಲ್ಲ. ಆದರೆ ಇವತ್ತು 23/9/2006 ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ, ಆಗ ಯಾರಾಗಿದ್ರು? ಕುಮಾರಸ್ವಾಮಿ. ನೀವು ಜೊತೆಲಿದ್ರ? ನೀವು ಇದ್ರಿ. ಸಮ್ಮಿಶ್ರ ಸರ್ಕಾರ, ಶ್ರೀ ಗೌರವಾನ್ವಿತ ಕುಮಾರಸ್ವಾಮಿ ಅವರಿದ್ದು, ಯಡಿಯೂರಪ್ಪನವರಿದ್ದು, ಅವರ ಜೊತೆಯಲ್ಲಿ ಸರ್ಕಾರ ನಡೀತು. ಅವರ ಅಧ್ಯಕ್ಷತೆಯಲ್ಲಿ ನಡೆದಾಗ 5 ಸಮಗ್ರ ಉಪನಗರಗಳನ್ನು ಅಭಿವೃದ್ಧಿ ಆಗಬೇಕು ಅಂತೇಳಿ, ಅದೇ ಡೇಟ್ ಹೇಳ್ತಾ ಇದ್ದೀನಿ, 23 ಸೇಮ್ ಡೇಟ್. ನಂದಗುಡಿ, ಕಸ್ಬಾ, ರಾಮನಗರ ತಾಲೂಕು, ಬಿಡದಿ, ಸೋಲೂರು, ಸಾತ್ತೂರು, ಈ ಎಲ್ಲ ಕಡೆ ಒಂದು ಯೋಜನೆ ಆಗಬೇಕು ಅಂತೇಳಿ ಅವರು ತೀರ್ಮಾನವನ್ನ ಮಾಡಿದ್ರು. ಟೌನ್ಶಿಪ್ ಮಾಡಲಿಕ್ಕೆ ಅಲ್ಲಿಂದ ಸ್ಟಾರ್ಟ್ ಆಯಿತು. ಅದಾದ ಮೇಲೆ 28/6/6 ಇದನ್ನ BMRD ಇಂದ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್, PPP, ಸರ್ಕಾರ ಅಲ್ಲ. PPP ಯಾರು ಮಾಡೋದು? ಬಿಸ್ನೆಸ್ ಮೆನ್ ಮಾಡೋದು, ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಮಾಡೋದು. ಯಾರು ಮುಖ್ಯಮಂತ್ರಿ ಆಗಿದ್ರು? ನನ್ನ ಗೌರವಾನ್ವಿತ ನಮ್ಮ ಅಣ್ಣವರ ಅಂತ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಅವರು ಈ BMRD ಇಂದ PPP ಮಾದರಿಯಲ್ಲಿ ಸಮಗ್ರ ಉಪನಗರವನ್ನು ಅಭಿವೃದ್ಧಿಪಡಿಸಲು ಅಧಿಕೃತ ಪಾಲುದಾರರನ್ನ ಗುರುತುಪಡಿಸುವ ಜಾಗತಿಕ ಗ್ಲೋಬಲ್ ಟೆಂಡರ್ ಅನ್ನ ಕರೆಯಬೇಕು ಅಂತ ಹೇಳಿ ಅವರು ತೀರ್ಮಾನ ಮಾಡಿದ್ರು. ಸಮ್ಮಿಶ್ರ ಸರ್ಕಾರ, ಜನತಾದಳ ಮತ್ತು ಬಿಜೆಪಿಯವರು. ಅದೇ ನನಗೆ ಗೊತ್ತಿಲ್ಲ, ಅದು ಈಗ ಬಾಲಣ್ಣ ಹೇಳೋದು 2020 ಅಂತ. ಅದಾದ್ಮೇಲೆ 11/6/2007 ಅಡಿಷನಲ್ ಗ್ರಾಮಗಳು ಹೊಸಗೆ, ಎಲ್ಲಿ ನಿನ್ನೆ ಗಲಾಟೆ ಆಗಿದೆಲ್ಲ ಆ ಜಾಗನ ಮರಂಡಹಳ್ಳಿ, ಮಂಡ್ಲಹಳ್ಳಿ, ಒಡೇರಹಳ್ಳಿ ಭಾಗಶಃ ಗ್ರಾಮಗಳನ್ನು ಹೊಸದಾಗಿ ಇವತ್ತು ಆ ಟೌನ್ಶಿಪ್ ಒಳಗಡೆ ಸೇರಿಸಬೇಕು ಅಂತೇಳಿ ಜನತಾದಳ ಮತ್ತು ಬಿಜೆಪಿ. ಆಗ ಗೌರವಾನ್ವಿತ ಅಶೋಕ್ರವರು ಸಚಿವರಾಗಿದ್ದರು, ಸಮ್ಮಿಶ್ರ ಸರ್ಕಾರ ಕೂಡ ಇತ್ತು. ಗೌರವಾನ್ವಿತ HD ಕುಮಾರಸ್ವಾಮಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾನು ಕೂತಿರುವಂತಹ ಜಾಗದಲ್ಲಿ ಅವರು ಕೂತ್ಕೊಂಡಿದ್ದರು.
ಸೊ ತಿರ್ಗಾ 2010ಕ್ಕೆ ಬಂತು. ಆ ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪನವರು ತಿರ್ಗಾ ಒಂದು ಸಮಗ್ರವಾದ ಉಪನಗರ ಯೋಜನೆಯನ್ನ ಮುಂದುವರಿಸಬೇಕು ಅಂತೇಳಿ 2ನೇ ಬಾರಿಗೆ ಗ್ಲೋಬಲ್ ಟೆಂಡರ್ನ ಕರೆದು PPP ಮಾಡಲಲ್ಲಿ ಅವರು ಕೂಡ ಆಹ್ವಾನವನ್ನ ಕೊಟ್ಟರು. ಆಗ ಕೂಡ ಅಶೋಕ್ ರವರು ಸಚಿವರಾಗಿದ್ದರು, ಅವರು ಕೂಡ ಅದಕ್ಕೆ ಸಚಿವರಾಗಿದ್ದರು. ಅದಾದ ಮೇಲೆ ತಮಗೆ ನಾನು ಹೇಳೋದು, ಏನಿದೆ ನೆಕ್ಸ್ಟ್ ಬರ್ತೀನಿ ಇದೆ ನಾನು. ಅದಾದ್ಮೇಲೆ 29/11/2006 ಗೌರವಾನ್ವಿತ ಮುಖ್ಯಮಂತ್ರಿಗಳಂತ HD ಕುಮಾರಸ್ವಾಮಿ ಅವರು ಸ್ವಲ್ಪ ಕಣ್ಣು ಮಂಜಾಗ್ಬಿಟ್ಟಿದೆ. ಈ ಭೂಮಿಯನ್ನ ಇದು ಗಮನದಲ್ಲಿಟ್ಕೊಳ್ಬೇಕು. ಈ ಎಲ್ಲ ಭೂಮಿಯನ್ನ, ಖಾಸಗಿ ಜಮೀನನ್ನ 29/11/2001 ಸರ್ಕಾರದ ಆದೇಶ, ಇದು ನಾನು ಓದ್ತಾ ಇರೋದು ಕರ್ನಾಟಕ ರಾಜ್ಯ ಪತ್ರ, ಅಧಿಕೃತವಾಗಿ ಪ್ರಕಟಿಸಿದಂತ ವಿಶೇಷ ಪತ್ರ. ಈ ಯೋಜನೆಯಲ್ಲಿ ಘೋಷಿಸಲ್ಪಟ್ಟ ಮೇಲ್ಕಂಡ ಗ್ರಾಮದಲ್ಲಿ ಯಾವುದೇ ಪ್ರಾಧಿಕಾರವಾಗಲಿ ಅಥವಾ ಯಾವುದೇ ವ್ಯಕ್ತಿಯಾಗಲಿ ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ವತಿಯಿಂದ ಪುನರ್ವಸತಿ ಪೂರ್ವಾನುಮತಿ ಪಡೆಯದೆ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿಗೆ ಅನುಮತಿ ಕೊಡತಕ್ಕದ್ದಲ್ಲ ಅಂತ ಹೇಳಿ ಇದನ್ನ ರೆಡ್ ಝೋನ್ ಆಗಿ ಇದನ್ನ ಇಟ್ಟು ಅವತ್ತು ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು. ಇದರಲ್ಲದೆ ಈ ಭೂಮಿಗಳಲ್ಲಿ ಗ್ರಾಮ ಠಾಣಾ ಪ್ರದೇಶದಲ್ಲಿ ಕೂಡ ಹಳ್ಳಿಗಳನ್ನು ಕೂಡ ವಸತಿ ವಾಣಿಜ್ಯ ಆಸ್ತಿಗಳನ್ನು ಕೂಡ ನಗದು ನೀಡುವ ಪರಿಹಾರ ಕೂಡ ಘೋಷಣೆ ಮಾಡಿ ಆ ಹಳ್ಳಿಗಳ ಮನೆಗಳನ್ನು ಕೂಡ ಯಾರು ಬದುಕನ್ನ ಕಟ್ಟಿಕೊಂಡಿದ್ದಾರೆ, ಯಾರು ತಲತಲಾಂತರ ಅಲ್ಲಿದ್ದಾರೆ, ಆ ಮನೆಗಳನ್ನ ಸೇರಿ ಅವನ್ನ ಒಕ್ಕಲೆಬ್ಬಿಸಲಿಕ್ಕೆ ಆದೇಶವನ್ನ ಹೊರಡಿಸಿದ್ರು. ಅವ್ರಿಗೇನೇನು ದುಡ್ಡು ಕೊಡಬೇಕು ಅಂತ ತೀರ್ಮಾನ ಕೂಡ ಮಾಡಿದ್ರು. 600 ಅಡಿ ಮನೆ ಇದ್ರೆ 9,000 ಅಡಿ ಕೊಡಬಹುದು, 600 ಚದರ ಇಂದ 9,000 ಇದ್ರೆ 1,200 ಅಡಿ ಕೊಡಬೇಕು. ಸೊ ಹಂಗಂತೇಳಿ ಅವ್ರದೇ ಆದಂತ ವಿವರಗಳನ್ನು ಕೊಟ್ಟು 2,400 ಅಡಿ ಮೇಲಿರುವಂತಹ ನಿವೇಶನ ಮನೆ ಇದ್ರೆ ಅವ್ರಿಗೆ 3,000 ಕೊಡಬಹುದು ಅಂತೇಳಿ ಅವರೇ ತೀರ್ಮಾನ ಕೂಡ ಮಾಡಿದ್ರು. ಅದಲ್ಲದೆ ಪ್ರೈವೇಟ್ ಡೆವಲಪರ್ DLFಗೆ ಪತ್ರ ಕೂಡ ಬರ್ಸಿದ್ರು. ಅವರು ಏನು ನೀವು ಜಾಗ ಇದೆ, ನೀವು ಬನ್ನಿ, ರಿಯಲ್ ಎಸ್ಟೇಟ್ ಅಂತ ಹೇಳ್ತಾರಲ್ಲ ನಮ್ಮ ಅಣ್ಣ, ಜಾಗತಿಕ ಟೆಂಡರ್ ಕರೆದು ಆ DLF ಅವ್ರ ಹತ್ರ ದುಡ್ಡು ಕೂಡ ಕಟ್ಸ್ಕೊಂಡ್ರು. ಪಾಪ 400 ಕೋಟಿ ರೂಪಾಯಿ. ಯಾರು 16/11/2007 ಟಿವಿಲಿ ಹೇಳಿದ್ದಾರೆ. ಪಾಪ ಡೆಲ್ಲಿಯಿಂದ ಆರೋಗ್ಯ ಕೆಟ್ಟ ಕೂಡ ಪಾಪ ಟಿವಿಯಿಂದಾನೇ ಹೇಳಿದ್ದಾರೆ. ನಾನೇ 8,000 ಕೂಡ ಕೇಳಿದ್ದೀನಿ ಆ ರೈತರಿಗೆ ಅಂತ ಹೇಳಿದ್ದೆ. ಡೆವಲಪ್ಡ್ ಏರಿಯಾದಲ್ಲಿ 8,000 ಅಡಿ ಕೂಡ ಕೇಳಿದ್ದೀನಿ ಅಂತ ಅಂದ್ಬಿಟ್ಟು ಪಾಪ ಟಿವಿಲೂ ನಾನು ಅದನ್ನ ಗಮನಿಸಿದ್ದೆ. ನಾನು ಆಗ ರೈತನಿಗೆ 22 ಲಕ್ಷ ರೂಪಾಯಿಯಿಂದ ಕೃಷಿಗೆ ಭಾಗ ಆಯಿತು 25 ಲಕ್ಷ ರೂಪಾಯಿವರೆಗೂ ಕೂಡ ಕೊಡಬೇಕು ಅಂತೇಳಿ ಅವರು ಜಮೀನಿಗೆ ಫಿಕ್ಸ್ ಮಾಡಿದ್ರು. ಇದು ಸರ್ಕಾರದ ಆದೇಶ ಕೂಡ ಇಲ್ಲಿದೆ. ಅವ್ರಿಗೆ 8,000 ಅಡಿ ಕೊಡಬೇಕು ನೀವು ಪರಿಹಾರ ಕೂಡ ಅಂತ ಹೇಳಿ ಅವ್ರಿಗೆ ತಿಳಿಸಿದ್ದಾರೆ. ಬರ್ಕೊಂಬಂದು ಆಸ್ಕರ್ ಮಟ್ಟದ ಒಂದು ಪರ್ಫಾರ್ಮೆನ್ಸ್ ಡೆಲಿವರಿ ಮಾಡಿ ಹೋಗಿದ್ದಾರೆ. ನನಗೆ ಗಾಡೀಲಿ ಬರ್ತಾ ನೋಡ್ತಾ ಇದ್ದೆ. ಈಗ ಮುಖ್ಯಮಂತ್ರಿಗಳು ಒಂದು ಕಡೆ ಹೇಳ್ತಾರೆ ರಿವ್ಯೂ ಕಮಿಟಿ ಮಾಡ್ತೀನಿ, GBD ಅದು ಹೊಸದಾಗಿ ರಚನೆ ಮಾಡ್ತೀನಿ ಅಂತ ಒಂದು ಹೇಳಿದ್ರು, ಹೌದಲ್ವಾ? ಹಾಗಿದ್ರೆ ಮತ್ತೆ ಇವತ್ತೇ 3 ಊರುಗಳ ಅಂತಿಮ ಅಧಿಸೂಚನೆ ಯಾಕೆ ಹೊರಡಿಸ್ತಾರೆ?
3 ವಿಲೇಜಸ್ 3 ಊರುಗಳ ಫೈನಲ್ ನೋಟಿಫಿಕೇಶನ್ನು ರಿವ್ಯೂ ಕಮಿಟಿ ಮಾಡ್ತೀನಿ GBDAದು ಅಂತ ಹೇಳಿದ ಮೇಲೆ ಯಾಕೆ ಅಂತಿಮ ಸೂಚನೆಯನ್ನು 3 ಊರಿದು ಮತ್ತೆ ಯಾಕೆ ಹೊರಡಿಸ್ತಾರೆ? 3 ಊರು ಮಾಡಿದ್ರಲ್ಲ. ಅಂದರೆ ಇದರಲ್ಲೇ ನಿಮ್ಗೆ ಅರ್ಥ ಆಗಬೇಕು ಅವರ ಮನಸ್ಥಿತಿ, ದ್ವಂದ್ವದ ಮನಸ್ಥಿತಿ ಇದೆ. ಒಳಗಡೆ ಒಂದು ಲೆಕ್ಕಾಚಾರ ಇದೆ, ಹೊರಗಡೆ ಒಂದು ಅದೆಂಥದ್ದು ಕೃಪಾ ಪೋಷಿತ ಮಂಡಳಿ, ಏನಪ್ಪ ನಾಟಕ ಅದು ಯಾರು ನಾಟಕ ಮಂಡಳಿ, ಅದಕ್ಕೆ ಅಧ್ಯಕ್ಷರು ಬಹುಶಃ ಮುಖ್ಯಮಂತ್ರಿಗಳೇ ಆಗಿರಬೇಕು. ಹಾಗಾಗಿ ನೋಡಿ, ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಕುಮಾರಸ್ವಾಮಿ ಅವರು ಇದರ ಪ್ರಿಲಿಮಿನರಿ ನೋಟಿಫಿಕೇಶನ್ನು ಕೂಡ ಮಾಡಿರಲಿಲ್ಲ. ಕುಮಾರಸ್ವಾಮಿ ಅವರು ಮಾಡಿದ್ದು ಪ್ರಾಜೆಕ್ಟ್ನ ನೋಟಿಫಿಕೇಶನ್ ಅಷ್ಟೇ. ಆಮೇಲೆ ಇದರ ಒಂದು ಮಾಸ್ಟರ್ ಪ್ಲ್ಯಾನ್ನಲ್ಲಿ ಇವತ್ತು ರೆಡ್ ಝೋನ್ ಮಾಡಿಬಿಟ್ಟಿದ್ದಾರೆ ಅಂತ ಅರ್ಚಾಡ್ಕೊಳ್ತಾರಲ್ಲ, ಇಟ್ ಈಸ್ ಜಸ್ಟ್ ಎ ಮಾಸ್ಟರ್ ಪ್ಲ್ಯಾನ್. ಅದನ್ನು ಬದಲಾಯಿಸ್ತಕ್ಕಂಥದ್ದಕ್ಕೆ ಸರ್ಕಾರದ ಅಡಿಯಲ್ಲಿ, ಕಾನೂನಿನ ಅಡಿಯಲ್ಲಿ ಅವಕಾಶಗಳಿದೆ. ತಿದ್ದುಪಡಿ ಮಾಡಿ ರೆಡ್ ಝೋನ್ ಬೇಕಾದ್ರೆ ತೆರವುಗೊಳಿಸ್ಬೋದಾಗಿತ್ತು. ಕುಮಾರಸ್ವಾಮಿ ಅವರು ಅದೆಂಥದ್ದು ಕನಸಿನ ಕೂಸು ನೀವು ಯಾಕಪ್ಪ ಆ ಪಾಪದ ಕೂಸು ಹಂಗಾದ್ರೆ ತಲೆ ಮೇಲೆ ಎತ್ಕೊಂಡು ಓಡಾಡ್ತಾ ಇದ್ದೀರಾ? ಕನಸಿನ ಕೂಸು ಅಂದ್ರೆ ಕುಮಾರಸ್ವಾಮಿ ಅವರು ಅಂತ ಕೂಡ ನೋಡಿ, ಕುಮಾರನ್ನ ನಾನು ಜೈಲಿಗೆ ಕಳಿಸಿದ್ರು ಸಂಚ್ ಮಾಡ್ತಾ ಇದ್ದಾರೆ. ಅಲ್ಲ, ಒಂದು ನಿಮಿಷ. ಈಗ ಅವರು ಜೈಲ್ಗೆ ಹೋದಂಥ ಸಂದರ್ಭದಲ್ಲಿ ಇದೇ ಮಾನ್ಯ ಕುಮಾರಣ್ಣ ಅವರು ಅವ್ರನ್ನ ಜೈಲ್ಗೆ ಹೋಗಿ ಭೇಟಿ ಮಾಡಿ, ಅವ್ರ ತಾಯಿಯವ್ರನ್ನ ಭೇಟಿ ಮಾಡಿ ಧೈರ್ಯ ತುಂಬಿಸ್ಬಂದಂಥದ್ದು ಇದೇ ಸನ್ಮಾನ್ಯ ಕುಮಾರಣ್ಣ ಅವರು. ಆಮೇಲೆ ಮೊದಲನೇ ದಿನವೇ ಒಂದು ಪಾಪ ಅವ್ರು ಹೇಳ್ತಾರೆ ಒಕ್ಕಲಿಗರು ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದಾರೆ ಅಂತ, ನಮಗೆಲ್ಲ ಹೊಟ್ಟೆ ಕಿಚ್ಚು ಬಂದ್ಬಿಟ್ಟಿದೆ ಅಂತ. ಒಕ್ಕಲಿಗರು ಮುಖ್ಯಮಂತ್ರಿ ಆದ್ರಲ್ಲ ನಮ್ಮ ಸಮುದಾಯದಲ್ಲಿ ಅನ್ನೋದಕ್ಕೋಸ್ಕರ ಮೊದಲನೇ ದಿನ ಕುಮಾರಸ್ವಾಮಿ ಅವರಾಗಲಿ, ದೇವೇಗೌಡರು ಸಾಹೇಬರಾಗಲಿ, ನಿಖಿಲ್ ಕುಮಾರಸ್ವಾಮಿ ಆಗಲಿ, ನಾವು ಅವ್ರಿಗೆ ಅಭಿನಂದನೆ ಸೂಚಿಸುತ್ತೇವೆ. ಅದು ಕೂಡ ಪಬ್ಲಿಕ್ ಡಾಕ್ಯುಮೆಂಟ್. ನಮ್ಮ ಎಕ್ಸ್ ಖಾತೆಗಳಲ್ಲಿ ನಾವು ಅಭಿನಂದನೆ ಸೂಚಿಸಿದ್ದೀವಿ. ಆದರೆ ಒಕ್ಕಲ್ತನ ಮಾಡ್ತಕ್ಕಂಥ ಬಡ ಒಕ್ಕಲಿಗ ರೈತ ಏನಿದ್ದಾರೆ ಅವನ ರಕ್ಷಣೆಗೆ ನಾವು ನಿಂತ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅದು ಕೂಡ ನಮ್ಮ ಧರ್ಮ ಇದೆ. ಒಬ್ಬ ಒಕ್ಕಲಿಗ ಸಮುದಾಯದಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ನಾವು ಎಷ್ಟು ಅಭಿನಂದನೆ ಸೂಚಿಸಿದೀವೋ, ಒಕ್ಕಲ್ತನ ಮಾಡ್ತಕ್ಕಂಥ ಬಡ ರೈತನ ಜೊತೆಯಲ್ಲಿ, ಆ ಬಡ ಒಕ್ಕಲಿಗನ ಜೊತೆಯಲ್ಲಿ ನಿಂತ್ಕೊಳ್ತಕ್ಕಂಥದ್ದು ಕೂಡ ಅಷ್ಟೇ ನಮ್ದೊಂದು ಧರ್ಮ ಇದೆ, ನಮ್ಮ ಕರ್ತವ್ಯ ಇದೆ. ಅದನ್ನು ನಾವು ನಿಭಾಯಿಸ್ತಾ ಇದ್ದೀವಿ ಹೊರತುಪಡಿಸಿ ಈಗ ಬಂದು ಕೂತ್ಕೊಂಡು ಮೀಡಿಯಾ ಮುಂದೆ ಸ್ಕ್ರಿಪ್ಟ್ ಬರ್ಕೊಂಡು ಪರ್ಫಾರ್ಮೆನ್ಸ್ ಕೊಡೋದ್ರಿಂದ ಏನೂ ಬರಲ್ಲ. ನಾನು ಹೇಳಿದ್ನಲ್ಲ, 2 ಪ್ರಶ್ನೆ ಉತ್ತರ ಕೊಡಲಿ. ರಿವ್ಯೂ ಕಮಿಟಿ ಮಾಡ್ತೀನಿ ಅಂತ ಹೇಳಿದವರು ಅವರೇ ಕೊಡ್ತಕ್ಕಂಥ ಪತ್ರ ಬರೆದಿದ್ರು. ನೋಡಿ, ಇರ್ಲಿ ಆಯ್ತು, ಅದು ಅವರು ಹೈಕಮಾಂಡಿಗೆ ಚೆನ್ನಾಗಿ ಗೊತ್ತಿದೆ ಅದ್ರ ಬಗ್ಗೆ. ಈಗ ಒಂದು ಮಾತು ಹೇಳ್ತೀನಣ್ಣ, ಇಷ್ಟೆಲ್ಲ ಚರ್ಚೆ ಮಾಡೋದ್ರಲ್ಲಿ ಪ್ರಯೋಜನ ಇಲ್ಲ. ಈಗ ರೈತರ ಕನ್ಸೆಂಟ್ ತಗೊಳ್ತಕ್ಕಂಥದ್ದಕ್ಕೆ ಇವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು LAR ಆ್ಯಕ್ಟ್ 2013ನೇ ಲ್ಯಾಂಡ್ ಅಕ್ವಿಸಿಷನ್ ಆ್ಯಕ್ಟ್ ಏನಿದೆಯಲ್ಲ, ಆ ಅಕ್ವಿಸಿಷನ್ ಆ್ಯಕ್ಟಲ್ಲಿ ನೀವೇನಾದ್ರೂ ಆ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಮಾಡಿದ್ದಾಗಿದ್ದರೆ ಕನಿಷ್ಠ ಪಕ್ಷ 80% ಜನ ರೈತರ ಕನ್ಸೆಂಟ್ ಅಪ್ಫ್ರಂಟ್ ಪ್ರಯರಲ್ಲಿ ರೈತರ ಕನ್ಸೆಂಟ್ ಕೊಡಬೇಕಾಗಿತ್ತು ಆ ಆ್ಯಕ್ಟಲ್ಲಿ ಮಾಡಿದರೆ. ಅದನ್ನು ಬಿಟ್ಟು ಕೂಡ ಆ್ಯಕ್ಟಲ್ಲಿ ಯಾಕೆ ಮಾಡ್ತಾರೆ? ಕೂಡ ಆ್ಯಕ್ಟಲ್ಲಿ ಸೋಷಿಯಲ್ ಇಂಪ್ಯಾಕ್ಟ್ ಸರ್ವೆ ಇರ್ಬೋದು ಅಥವಾ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಸರ್ವೆ ಇರ್ಬೋದು, ಇದನ್ನೆಲ್ಲ ಉಲ್ಲಂಘನೆ ಮಾಡಬೇಕಾಗಿತ್ತು. ಒಟ್ಟಾರೆಯಾಗಿ ಕನ್ಸೆಂಟ್ ಪಡಿತಕ್ಕಂಥ ಪ್ರಯತ್ನನೇ ಪಟ್ಟಿಲ್ಲ. ಕೇವಲ 26 ಹಳ್ಳಿ. ಎಷ್ಟು ದಿನ ತಗೊಳುತ್ತೆ ಕನ್ಸೆಂಟ್ ಪಡೆಯೋಕ್ಕೆ? 2 ಪಂಚಾಯಿತಿ. ಯಾಕೆ ಬರಲಿಲ್ಲ ಇಲ್ಲಿವರೆಗೂ ಅಧಿಕಾರಿಗಳು? ಎಷ್ಟು ಜನದ ಕನ್ಸೆಂಟ್ ತೊಗೊಂಡಿದ್ದಾರೆ? ಆಯಿತು, ಇಫ್ ಅವ್ರು ಕನ್ಸೆಂಟ್ ತಗೊಂಡಿದ್ದಾರೆ ಅನ್ನೋದಾದರೆ ಅದನ್ನು ಪಬ್ಲಿಕ್ ಡಾಕ್ಯುಮೆಂಟ್ ಆಗಿ ಪಬ್ಲಿಕ್ ಡೊಮೇನಲ್ಲಿ ರಿಲೀಸ್ ಮಾಡಲಿ, ಒಂದು ಶ್ವೇತಪತ್ರ ಹೊರಡಿಸ್ಲಿ. ಅದನ್ನು ನಾವೆಲ್ಲ ನೋಡ್ತೇವೆ ಕಣ್ಣಾರೆ ಎಷ್ಟು ಜನ ಸಹಿ ಹಾಕಿದ್ದಾರೆ ಅಂತ ಕನ್ಸೆಂಟ್. ಈಗ ಒಂದು ಸಮಿತಿ ರಚನೆ ಮಾಡ್ತೀವಿ 2 ತಿಂಗಳವರೆಗೂ ತಾತ್ಕಾಲಿಕ ಬ್ರೇಕ್. ಸರ್ ಏನು ಇಲ್ಲ, ಇವ್ರದ್ದು ಒಳಗಡೆ ಬೇರೆ ಬೇರೆ ಥರ ಹೇಳಿದ್ನೆಲ್ಲ ಪ್ರತಿನಿತ್ಯದ ಸ್ಕ್ರಿಪ್ಟಿಂಗ್ ನಡೀತಾ ಇದೆ. ಭಾಳ ಜನ ನಟರು ಒಳಗಡೆ ಇದ್ದಾರೆ, ಇಲ್ಲಿ ಸ್ಕ್ರಿಪ್ಟ್ ಬರೆಯೋರು ಇದ್ದಾರೆ, ಡೈರೆಕ್ಟ್ರುಗಳಿದ್ದಾರೆ, ಪ್ರೊಡ್ಯೂಸರ್ಗಳಿದ್ದಾರೆ. ಇಲ್ಲ ಅವಾಗ ಬಂದು ನಟನೆ ಮಾಡಿ ಆಚೆ ಕಡೆ ಹೋಗ್ತಾ ಇರ್ತಾರೆ ಅಷ್ಟೇ ಇವರೆಲ್ಲ. ಈಗ ಹೇಳಿದ್ನಲ್ಲ, ಈಗ ರಿವ್ಯೂ ಕಮಿಟಿ ಮಾಡ್ತೀವಿ ಅಂದಮೇಲೆ ಮತ್ತೆ ಯಾಕೆ ಅಧಿಸೂಚನೆ ಹೊರಡಿಸ್ತಾರೆ? ಕಮಿಟಿ ಒಳಗೆ ಇಂಥವ್ರು ಇರ್ಬೇಕಂತ ಏನಾದ್ರು ಅದು ಯಾವುದು ಮುಖ್ಯಮಂತ್ರಿಗಳು ಹೇಳಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಕಮಿಟಿನಲ್ಲಿ ಯಾರು ಇರ್ತಾರೆ ಅಂತಕ್ಕಂಥದ್ರ ಬಗ್ಗೆ ಇನ್ನೂ ಏನು ಹೇಳಿಲ್ಲ. ಯಾರು ಇರ್ಬೇಕಂತ ವಿಚಾರ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ತಾವೇನಾದ್ರು ಹೇಳುವಂಥದ್ದು ನೋಡೋಣ. ವಿಚಾರ ಅವ್ರು ಮಾಡ್ತೀನಿ ಅಂದಿದಾರಲ್ಲ. ಈಗ ಮೊನ್ನೆ ಅದೇನೋ ಕಾಟಾಚಾರದ ಸಭೆ ಕರೆದು ರೈತರನ್ನ ಅಂತ ಕರೆದು ಕೂರ್ಸ್ ಮಾಡ್ದಂಗೆ ಕಮಿಟಿ ಮಾಡೋದಾದ್ರೆ ಮತ್ತು ಕಮಿಟಿಲಿ ಅರ್ಥ ಏನಿದೆ? ಪರ ವಿರೋಧ ಇಬ್ಬರು ಇರಬೇಕು ಕಮಿಟಿನಲ್ಲಿ, ಸಾಧಕ ಬಾಧಕ ಎರಡೂ ಚರ್ಚೆ ಆಗಬೇಕು.
ಸರ್ ಈ ಪೊರಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಹೊಡಿಬೇಡಿ, ಹೊಡೆದಿದ್ರೆ ನನಗೆ ಹೊಡೀರಿ ಅಂತಂದು ಸಿಎಂ ಅವರು ಹೇಳಿದ್ರು. ಒಂಥರ ಈಗ ಸರ್ ನಿನ್ನೆ ಏನಾಗಿದೆ, ಈಗ ಮೊನ್ನೆ ಆದಂಥ ಘಟನೆ, 2 ದಿನದಿಂದ ಆದಂಥ ಘಟನೆ, ನಾನು ಇಲ್ಲಿ ಬಂದ್ಬಿಟ್ಟಿದ್ದೆ ಕಲಬುರಗಿಗೆ. ಹಾಗಾಗಿ FIRಗಳು ದಾಖಲೆ ಮಾಡ್ತಾರೆ. FIR ಯಾರ ಮೇಲೆ ದಾಖಲಾತಿ ಮಾಡಿದ್ದಾರೆ ಅಂದರೆ 10 ಜನದ ಮೇಲೆ FIR ಹಾಕಿದ್ದಾರೆ. ಆ 10 ಜನದಲ್ಲಿ 5 ಜನ ಮಹಿಳೆಯರು. ಅದರಲ್ಲಿ 3 ಜನ ಇಲ್ಲವೇ ಇಲ್ಲ, ಎಲ್ಲಿ ಫಿಸಿಕಲಿ ಅಲ್ಲಿ ಇಲ್ಲವೇ ಇಲ್ಲ, ಪ್ಲೇಸಲ್ಲೇ ಇಲ್ಲ. ಅಂಥವ್ರ ಮೇಲೆ FIR. ಎಲ್ಲಿ ಹೊಡಿಯೋಕ್ಕೆಲ್ಲಿ ಸಿಗ್ತಾರೆ, ಯಾರಿಗೆ ಹೊಡಿತಾರೆ? ಪಾಪ ರೈತರು ಬಂದು ಕೂತ್ಕೊಂಡು ಚರ್ಚೆ ಮಾಡಿ ಇದನ್ನು ಸೌಹಾರ್ದಯುತವಾಗಿ ಬಗೆಹರಿಸ್ಕೊಂಡ್ರೆ ಎಲ್ಲ ಉತ್ತಮ. ಆದರೆ ಈಗಲೂ ಇದನ್ನೇ ಮಾಡ್ಕೊಂಡು ಹೊರಡೋದಾದರೆ ನಾವು ಕೈ ಕಟ್ಕೊಂಡು ಕೂರೋಕ್ಕಾಗಲ್ಲ. ಕಾನೂನಿನ ಅಡಿಯಲ್ಲಿ ಅವಕಾಶಗಳಿದೆ. ನಾವೇನು ಮಾಡ್ಬೇಕು, ರೈತರ ಜೊತೆ ಹೋರಾಟ ಮಾಡ್ತೀವಿ, ಆನ್ ಗ್ರೌಂಡು ಮಾಡ್ತೀವಿ, ಲೀಗಲ್ ಬ್ಯಾಟಲು ಮಾಡ್ತೀವಿ. ಥ್ಯಾಂಕ್ ಯು.